ವಿಚಾರ ಮಾಡಬೇಕು. ನಾವೇನು ಲಿಂಗಾಯತರಿದ್ದೇವೆ, ನಾವು ಬಸವನ ಅನುಯಾಯಿಗಳು, ಬಸವನ ತತ್ವ ನೆನೆಸ್ತೀವಿ ಅಂತ ನಾವು ಹೇಳ್ತೇವೆ. ಆದರೆ ನಿಜವಾಗಿ ಬಸವ ತತ್ವದ ವಿಚಾರದಲ್ಲಿ ಹೆಚ್ಚು ನಂಬಿಕೆ ಇಟ್ಟಿರೋರು ಯಾರಂದ್ರೆ ಈಗ ಸಿದ್ದರಾಮಯ್ಯನೇ. ನಮ್ಮೆಲ್ಲ ಲಿಂಗಾಯತರಿಗಿಂತ ಬಸವನ ಅನುಯಾಯಿ ಅಂತಾನೆ ಹೇಳ್ತಾನೆ ಸಿದ್ದರಾಮಯ್ಯ. ಅದೇ ಇದರಲ್ಲಿ ಯಾಕಂದ್ರೆ ಅವ್ರಿಗೆ ವರ್ಗರಹಿತವಾದಂತಹ ಸಮಾಜವನ್ನ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯನ ಇಂಟ್ರೆಸ್ಟ್. ನಾನು ಹಂಗೆ ಮಾತಾಡಬಾರ್ದು. ಯು ಕ್ಯಾನಾಟ್ ಕಂಪೇರ್ ಬಸವಣ್ಣ ವಿತ್ ಎನಿಬಡಿ. ಬಸವಣ್ಣದ ತತ್ವವನ್ನ ಪರಿಪಾಲನೆ ಮಾಡೋದಲ್ಲಿ ಈಸ್ ನಂಬರ್ 1. ಯಾರು? ಸಿದ್ದರಾಮಯ್ಯ. ಆದರೆ ಯಾವುದೇ ವ್ಯಕ್ತಿ ಮಾಡ್ಲಿಕ್ಕಾಗಲ್ಲ. ಹೀಗಾಗಿ ಅವರು ಜಾತಿವಾದಿಗಳು ಅಂತ ನಾನು ಅನ್ಕೊಂಡಿಲ್ಲ. ಜನ ಮಾತಾಡ್ತಾರೆ ಇಲ್ಲಿ ಲೋಕಲ್ನಾಗ, ಅವ್ರು ಯಾವ ಜಾತಿಯ ಫೋಟೋ ಹೊಡಿಸ್ಕೊಳಕ್ ಅಟ್ಟ ಅವರು ಅದು ಅತ್ಲಾಗೆ ನಡೆಯೋದಿಲ್ಲ ಅಂತ ಗೊತ್ತಿರ್ತದೆ ನಮ್ಗೆ. ಫೋಟೋದ ತೋರಿಸ್ಬೇಕು. ಅದಕ್ಕೆ ಅದಿಲ್ಲ ಇಂಡಿವಿಜುವಲ್ ಹೋಗ್ಬಾರ್ದು. ಅಫ್ಕೋರ್ಸ್ ರಾಘವೇಂದ್ರ ಇಟ್ನಾಳ್ ಕ್ಲೋಸ್ ಇದ್ದಾನೆ, ನಾನು ಕ್ಲೋಸ್ ಇದ್ದೀನಿ. ಮತ್ತೆ ಅವರೆಲ್ಲ ಫಾಲೋವರ್ಸ್ ಅಲ್ವಾ ರಾಘವೇಂದ್ರ ಅವರೆಲ್ಲ ಹೋಗ್ಬಿಟ್ಟು. ಸಿದ್ದರಾಮಯ್ಯನವ್ರಿಗೆ ಒಳ್ಳೆ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ, ಜನಪರ ಇದ್ದಾರೆ ಅನ್ನೋದು ದೃಷ್ಟಿಕೋನದಿಂದ ನಿನ್ನೆ ಅವರಿಗೆ ಒಂದು ಶುಭಾಶಯಗಳನ್ನು ಕೋರಿ ಮೇ 28, 2028 ಐ ವಿಲ್ ರಿಪೀಟ್, ಮೇ 28. ಯಾಕೆ ಮೇ 28 ಅಂತೀನಂದ್ರ ಈ ಅಸೆಂಬ್ಲಿ ಮುಗಿಯೋದು ಮೇ 28ಗೆ. ಅವ್ರು ಓದ್ ತಗೊಂಡಿರೋದು 20ನೇ ತಾರೀಕು ಮೇ 20. ಆದ್ರೆ ಅಸೆಂಬ್ಲಿ ಮುಗಿಯೋದು 28. 28ಕ್ಕೆ ಡಿಸಾಲ್ವ್ ಆಗ್ತದೆ. ಮತ್ತೆ ಬೇರೆ ಇಲೆಕ್ಷನ್ ಆಗಿ ಅದು ಒಂದು ವಾರ ಮೊದಲು ಆಗ್ಬೋದು. ಆದ್ರೆ ಆಸ್ ಪರ್ ರೂಲ್ಸ್ ಮೇ 28 ಅಲ್ಲಿವರೆಗೆ ಅವ್ರು ಮುಖ್ಯಮಂತ್ರಿ ಇರಬೇಕು, ಜನಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಅವ್ರನ್ನ ಹಾರೈಸಿದ್ದೇನೆ. ಸರ್, ಈಗ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅವ್ರು ಹೇಳೋದೇನಂದ್ರೆ ಈಗಾದ್ರೂ ಸಿದ್ದರಾಮಯ್ಯ ದಾಖಲೆ ಮಾಡಿದ್ರೆ ಹಾಗಾಗಿ ಬಿಡ್ಲಿ, ಅವರು ಅಧಿಕಾರ ಬೇರೆ ಕೊಡ್ಲಿ ನಾಯಕತ್ವ. ತಪ್ಪೇನಿದೆ ಅವ್ರು ಹೇಳೋದ್ರಲ್ಲಿ? ತಪ್ಪೇನಿದೆ? ಈಗ ಡಿ ಕೆ ಶಿವಕುಮಾರ್ ಅಭಿಮಾನಿಗಳಿದಾರಪ್ಪ, ನಮ್ಮ ಶಿವಕುಮಾರ್ನು ಮುಖ್ಯಮಂತ್ರಿ ಆಗ್ಲಿ ಅಂತ ಕೇಳ್ತಾರೆ. ತಪ್ಪೇನಿದೆ? ಈಗ ನನಗೂ 4 ಮಂದಿ ಅಭಿಮಾನಿಗಳು ನನ್ನೂ ಆಗಂತಾರೆ, ಪರಮೇಶ್ವರ್ಗೆ ಆಗಂತಾರೆ. ಬೇರೆ ನೋಡಿ, ಅಭಿಮಾನಿಗಳು ಹೇಳೋದು ಬೇರೆ. ಆದ್ರೆ ವಾಸ್ತವಿಕ ಸ್ಥಿತಿಗತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ನಾನು ಬರೀ ಸಿದ್ದರಾಮಯ್ಯನ ಅಭಿಮಾನಿ ಅಂತ ನಾನು ಮಾತಾಡ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡಿ, ನಾನು ಸಿದ್ದರಾಮಯ್ಯನ ಅಭಿಮಾನಿ, ಸಿದ್ದರಾಮಯ್ಯ ಇರಬೇಕು ಅಂತ ಹೇಳ್ತಾ ಇಲ್ಲ. ನಾನು ಅದಕ್ಕೆ ಹೇಳ್ತಾ ಇಲ್ಲ. ಪ್ರೆಸೆಂಟ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಸಿದ್ದರಾಮಯ್ಯ ಒಳ್ಳೆ ಆಡಳಿತ ಜನಪರ ಕೊಡ್ತಾ ಇದ್ದಾರೆ. ಈಸ್ ಎ ಮಾಸ್ ಲೀಡರ್, ಜನಪರವಾಗಿದ್ದಾರೆ. ಇದರಿಂದ ರಾಜ್ಯಕ್ಕೆ ಒಳ್ಳೇದಾಗುತ್ತೆ. ನಾನು ರಾಯರೆಡ್ಡಿ ಮಂತ್ರಿ ಆಗ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ. ನಾನು ಮಂತ್ರಿ ಮಾಡಿದ್ರು ಸಂತೋಷ, ಮಂತ್ರಿ ಮಾಡದೇ ಇದ್ರು ಸಂತೋಷ. ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಮೈ ಸೆಲ್ಫ್, ಐ ಆಮ್ ಬಾದರ್ಡ್ ಅಬೌಟ್ ದ ಸ್ಟೇಟ್. ಅದಕ್ಕಿರ್ಲಿ ಅಂತ ಹೇಳಿದ್ದೇನೆ. KN ರಾಜನ್ ಅವರು ನಿನ್ನೊಂದು ಮಾತು, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್. ಅವ್ರ ಅಭಿಪ್ರಾಯ ಕಾಂಗ್ರೆಸ್ ಇರಲ್ಲ, ಕಾಂಗ್ರೆಸ್ ಹೋಗುತ್ತೆ ಅಂತ ಅಲ್ಲ. ಕಾಂಗ್ರೆಸ್ ಹೋಗಿ ಬಿಡೋದಲ್ಲ ಎಲ್ಲೂ. ಸಹಜವಾಗಿ ಒಬ್ಬ ಕಾರ್ಯಕರ್ತ ಬಿಟ್ಟು ಹೋದ್ರು ಆ ಪಾರ್ಟಿಗೆ ಲಾಸ ಆಗುತ್ತಲ್ಲ. ಈಗ 1 ಓಟ್ನೇ ಸೋತಪ್ಪ, ನಾಳೆ ಒಬ್ಬ MLA 1 ಲಕ್ಷ ಓಟ್ನೇ ಸೋತಂಗೆ, 1 ಓಟ್ ಸೋತ್ರು ಸೋತಂಗೇನೆ. ಅದಕ್ಕೆ ಯಾರೇ ಹೋದ್ರು ಆಗುತ್ತೆ. ನ್ಯಾಚುರಲಿ ಸಿದ್ದರಾಮಯ್ಯ ಇಸ್ ಎ ಗ್ರೇಟ್ ಮಾಸ್ ಲೀಡರ್. ಅವ್ರು ಹೇಳಿದ್ರಲ್ಲಿ ಅರ್ಥ ಇದೆ. ಆದ್ರೆ ಓಪನ್ ಆಗಿ ಹಂಗೆ ಹೇಳೋದಷ್ಟು ಸರಿ ಕಾರಣದ. ಆದ್ರೆ ಇಟ್ಸ್ ರೈಟ್, ಹಿ ಇಸ್ ರೈಟ್, ಇನ್ ಎ ವೇ ಇಸ್ ರೈಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.